ನಮಸ್ಕಾರ. 2 ವಾರದಿಂದಂತೂ ಸಿಕ್ಕಾಪಟ್ಟೆ ಚಿನ್ನದ ಬೆಲೆ ಜಾಸ್ತಿ ಆಯಿತು. ಬರ್ತಾ 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 7,500ಕ್ಕೆ ಚಿನ್ನದ ಬೆಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ. ಹಾಗಾದರೆ ಈ ವಾರದಲ್ಲೂ ಇದೇ ಕಂಟಿನ್ಯೂಷನ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಕಂಟಿನ್ಯೂಷನ್ ಆಗುವಂಥ ಲಕ್ಷಣಗಳು ತುಂಬ ಇದ್ದಾವೆ. ಇವತ್ತು ವಾರದ ಮೊದಲನೇ ದಿನದಲ್ಲಿದ್ದೀವಿ. ನಾವು ಆಲ್ಮೋಸ್ಟ್ ಇವಾಗ ವರ್ಷ ಶುರುವಾಗಿ 3ನೇ ವಾರದಲ್ಲಿದ್ದೀವಿ. ಚಿನ್ನದ ಬೆಲೆ ಈ ವರ್ಷದ ಸ್ಟಾರ್ಟಿಂಗಿಂದನೂ ಸಹ ಏರಿಕೆ ಆಗಿರುವಂಥದ್ದು, ಇನ್ನೂ ಇಳಿಕೆನೇ ಆಗಲಿಲ್ಲ, ದಿನ ಏರ್ತಾನೆ ಇದೆ. ಸೊ ಇವತ್ತು ಸೋಮವಾರ. ಇವತ್ತು ಚಿನ್ನದ ಬೆಲೆಯಲ್ಲಿ ಎಷ್ಟಾದರೂ ಏರಿಕೆ ಆಗಿದೆಯಾ ಇಳಿಕೆ ಆಗಿದೆಯಾ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋನ ಇವಾಗ ತಿಳಿಸ್ಕೊಡ್ತೀನಿ. ಇವತ್ತು 22 ಕ್ಯಾರೆಟ್ ಚಿನ್ನ ನಿಮಗೆ ಎಷ್ಟಾಗಿದೆ ಅಂತ ಹೇಳಿದ್ರೆ 1 ಗ್ರಾಮ್ಗೆ 7,550 ರೂಪಾಯಿ ಆಗಿದೆ. 7,500 ದಾಟ್ತು ಅಂತ ಹೇಳಿದೆ, ಇವಾಗ 7,550 ರೂಪಾಯಿ ಆಗಿರುವಂಥದ್ದು. ನಿನ್ನೆನೂ 7,550 ರೂಪಾಯಿನೇ ಇತ್ತು. 10 ಗ್ರಾಮಿನ ಚಿನ್ನ 75,500 ರೂಪಾಯಿ ಆಗಿದೆ. ನಿನ್ನೆನೂ 75,500 ರೂಪಾಯಿ. ಸೊ ಸೋಮವಾರದ ವಿಚಾರ ಏನು ಅಂತ ಹೇಳಿದ್ರೆ ಬದಲಾವಣೆಗಳು ಆಗಲಿಲ್ಲ, ಕಂಟಿನ್ಯೂಷನ್ ಆಗ್ತಾ ಇದೆ. ಬಟ್ ಇದು ಎನಿ ಮೂಮೆಂಟ್ ಇನ್ಕ್ರೀಸ್ ಆಗ್ಬೋದು ಅಥವಾ ಎನಿ ಮೂಮೆಂಟ್ ಡಿಕ್ರೀಸ್ ಆಗ್ಬೋದು, ಗೊತ್ತಿಲ್ಲ. ಸದ್ಯದ ಮಟ್ಟದಲ್ಲಿ ಇವತ್ತಿನ ಗ್ರಾಮು 7,550 ರೂಪಾಯಿ ಆಗಿದೆ 1 ಗ್ರಾಮು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,928, ನಿನ್ನೆನೂ 7,928. 10 ಗ್ರಾಮಿನ ಚಿನ್ನ 79,280, ನಿನ್ನೆನೂ 79,280. ಇದರಲ್ಲೂ ಸಹ ಬದಲಾವಣೆ ಆಗಲಿಲ್ಲ, ಕಂಟಿನ್ಯೂಷನ್ ಆಗ್ತಾ ಇದೆ. ಈ ಥರ ಆಗೋದು ಬಹಳ ಕಮ್ಮಿ. ಬಟ್ ಅದೇ ಹೇಳಿದ್ನಲ್ಲ, ಎನಿ ಮೂಮೆಂಟ್ ಯಾವಾಗ ಬೇಕಾ ಪ್ರೈಸು ಜಾಸ್ತಿ ಆಗ್ಬೋದು. 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 6,083, ನಿನ್ನೆನೂ 6,083. 10 ಗ್ರಾಮಿನ ಚಿನ್ನ 60,830, ನಿನ್ನೆನೂ 60,830. ಯಾವುದು ಬದಲಾವಣೆ ಆಗಲಿಲ್ಲ ಇವತ್ತು ಚಿನ್ನದಲ್ಲಿ. ಬಟ್ ಇವಾಗ ಬೆಳ್ಳಿಯ ದರದ ಬಗ್ಗೆ ಮಾತಾಡೋದಾದ್ರೆ ಬೆಳ್ಳಿಯ ದರದಲ್ಲಿ ಏರಿಕೆ ಆಗ್ತಾ ಇದೆ. ಇವತ್ತು 96 ರೂಪಾಯಿ 50 ಪೈಸೆ ಆಗಿದೆ. 94 ರೂಪಾಯಿ ಇತ್ತು, ಬಟ್ ಇವಾಗ 2 ರೂಪಾಯಿ ಜಾಸ್ತಿ ಆಗಿದೆ. 96 ರೂಪಾಯಿ 50 ಪೈಸೆ. 1 kg ಬೆಳ್ಳಿಯ ದರ 96,500 ರೂಪಾಯಿ ಆಗುತ್ತೆ ನಿಮಗೆ. ಇದ್ರ ಮೇಲೆ GST, ಮೇಕಿಂಗ್ ಚಾರ್ಜು, ವೇಸ್ಟೇಜು ಇನ್ಕ್ಲೂಡ್ ಆಗುತ್ತೆ. ಸೊ ಅಲ್ಲಿಗೆ 100 ರೂಪಾಯಿ ಆಗುತ್ತೆ ಬೆಳ್ಳಿಯ ದರ ನಿಮಗೆ. ಎಲ್ಲ ಆ್ಯಡ್ ಮಾಡಿದ್ರೆ ನಾನು ಹೇಳ್ತಿರೋದು, ಆ್ಯಡ್ ಮಾಡಿದ್ರೆ ಅಷ್ಟು ಹೋಗುತ್ತೆ. ಚಿನ್ನನೂ 7,550 ಅಂತ ಹೇಳಿದೆ. GST ವೇಸ್ಟೇಜ್ ಆ್ಯಡ್ ಮಾಡಿದ್ರೆ 8,000 ಮೇಲೆ ಆಗುತ್ತೆ ನಿಮಗೆ ಗ್ರಾಮು. ಸೊ ಸತತವಾಗಿ ಚಿನ್ನದ ಬೆಲೆ ಹಾಗೂ ಬೆಳ್ಳಿಯ ದರ ಏರಿಕೆ ಆಗ್ತಾನೆ ಇದೆ, ಕಮ್ಮಿ ಆಗೋದಿಲ್ಲ ಅಂತ ಹೇಳಿದ್ದೀನಿ ನಾನು. ಸೊ ಇನ್ನು ಮದುವೆ ಸೀಸನ್ ಕೂಡ ಶುರು ಆಗುತ್ತೆ ಹತ್ತಿರದಲ್ಲಿ. ಸೊ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಇವಾಗ ಕೊಂಡ್ಕೊಳ್ಳೋದಕ್ಕೆ ತೊಂದರೆ ಆಗ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಕಷ್ಟದಲ್ಲಿ ಅದನ್ನು ಮಾರಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅದರಿಂದ ನಿಮಗೆ ಬೆನಿಫಿಟ್ ಇದೆ. ಬಟ್ ಇವಾಗ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಬಹಳ ರೇಟ್ ಆಗಿರುವಂಥದ್ದು. 10 ಗ್ರಾಮ್ ಒಂದು ಚೈನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 15 ಗ್ರಾಮು 16 ಗ್ರಾಮ್ ಇಡಬೇಕಾಗುತ್ತೆ. ಸೊ ಅಲ್ಲಿ ನಿಮಗೆ ಲಕ್ಷ ಮೇಲೆ ದಾಟುತ್ತೆ ಇವಾಗ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ. ಸೊ ಚಿನ್ನ ಖರೀದಿ ಮಾಡೋರು ವೆಯ್ಟ್ ಮಾಡಿ. ಇನ್ನು ಈ ವಾರ ಪೂರ್ತಿ ಚಿನ್ನದ ಬೆಲೆ ನೋಡೋಣ. ಈ ವಾರದಲ್ಲಿ ಇಫ್ ಇನ್ ಕೇಸ್ ಏನಾದರೂ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುತ್ತೆ. ಬಟ್ ಈ ವಾರನೂ ಸಹ ಲಾಸ್ಟ್ 2 ವೀಕ್ಸ್ನ ಏನು ಇನ್ಕ್ರೀಸ್ ಆಗಿದೆ, ಇದೇ ರೀತಿ ಕಂಟಿನ್ಯೂಷನ್ ಆದರೆ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಕಮ್ಮಿ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಬಜೆಟ್ ತನಕ ನಾವು ಕಾಯಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಮತ್ತೆ ಚಿನ್ನದ ಮೇಲೆ GST ಅದು ಇದು ಎಲ್ಲ ಏರಿಕೆಗಳನ್ನ ಹಾಕಿದಾಗ ಮಾರುಕಟ್ಟೆಯ ಬೆಲೆ ಅವಾಗ ಇಳಿಯುವಂಥ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ನಮ್ಗೆ ಏನೇ ಎಕ್ಸ್ಪೆಕ್ಟೇಷನ್ಸ್ಗಳು ಇದ್ರೂ ಅದು ಬಜೆಟಿಂದ ಮುಖಾಂತರ ಆಗುವಂಥದ್ದು. ಅಲ್ಲಿ ತನಕ ಕಾಯಬೇಕಾಗತ್ತೆ ಇವಾಗ ನಾವು. ಇದು ಸೋಮವಾರದ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.